ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾಟೆ ಕನ್ನಡ. ನಾನು ನಿಮ್ಮ ಕೀರ್ತಿ. ನನ್ನ ಕಾರಿನ ಕಲರ್ ಕೇಸರಿ. ಇಲ್ಲಿರುವಂಥ ಬೈಸಿಕಲ್ ಕಲರ್ ಕೂಡ ಕೇಸರಿ ಇದೆ ಆ್ಯಂಡ್ ನೋಡೋದಕ್ಕೆ ತುಂಬ ಬಲ್ಕಿಯಾಗಿ ಕೂಡ ಕಾಣ್ತಾ ಇದೆ ಅಲ್ವಾ. ಈ ಬೈಕ್ನ ಸ್ಪೆಷಾಲಿಟಿ ಏನು ಗೊತ್ತಾ, ನೀವು ತುಳಿದಷ್ಟು ಮೈಲೇಜ್ ಕೊಡುತ್ತೆ. ಅರ್ಥ ಆಗಲಿಲ್ವಾ? ಇನ್ನೊಂದು ಸಲ ಕೇಳಿಸ್ಕೊಳ್ಳಿ, ನೀವು ತುಳಿದಷ್ಟು ಮೈಲೇಜ್ ಕೊಡುತ್ತೆ. ಸೊ ಈ ಬೈಸಿಕಲ್ ಏನಿದೆ ಇದನ್ನು ರೆಡಿ ಮಾಡಿರೋದು ಬುದ್ಧಿಜೀವಿಗಳು. ಕ್ಷಮಿಸಿ, ಬುದ್ಧಿ ಕಳ್ಕೊಂಡಿರೋಂಥ ಜೀವಿಗಳು ಕೆರೆ ಕಟ್ಟೆ ನದಿಗೆಲ್ಲ ಪ್ಲಾಸ್ಟಿಕ್ ಎಸಿತಾರಲ್ಲ, ಅದು ಹೋಗಿ ಸಮುದ್ರ ತಲುಪುತ್ತೆ. ಅಲ್ಲಿಂದ ಓಷನ್ ಪ್ಲಾಸ್ಟಿಕ್ ತೊಗೊಂಡ ಮೇಲೆ ರೀಸೈಕಲ್ ಮಾಡಿ ಈ ಬೈಸಿಕಲ್ನ ಐಗಸ್ ಅವರು ರೆಡಿ ಮಾಡಿದ್ದಾರೆ. 90% ಪ್ಲಾಸ್ಟಿಕ್ಕಿಂದ, ಇನ್ನು 10% ಮಾತ್ರ ಈಗ ಬೋಲ್ಟು ನಟ್ಟು ಸ್ಕ್ರೂಗಳೆಲ್ಲ ಬೇರೆ ಮೆಟೀರಿಯಲ್. ಐಗಸ್ ಕಂಪ್ನಿ ಸ್ಟಾರ್ಟ್ ಆಗಿದ್ದು 1964ರಲ್ಲಿ. ಇಲ್ಲಿವರೆಗೂ 60 ವರ್ಷ ಆಯಿತು. ಮತ್ತು ನಮ್ಮ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಆಗಿ, ಅಂದರೆ ಇವರ ಬ್ರ್ಯಾಂಚ್ ಓಪನ್ ಆಗಿ 25 ವರ್ಷ ಆಯಿತು. ಅದೇ ಖುಷಿಗೆ ಈ ಬೈಸಿಕಲ್ನ ರೆಡಿ ಮಾಡಿ 6000 ಕಿಲೋಮೀಟರ್ಸ್ ವರ್ಲ್ಡ್ ಟೂರ್ ಹೋಗ್ತಾ ಇದ್ದಾರೆ. 856 ಕವರ್ ಆಗಿದೆ ಈಗ. ಸೊ ಒಂದು 10 ಮೀಟ್ರ್ ನಾವು ವರ್ಲ್ಡ್ ರೆಕಾರ್ಡ್ ಮಾಡಿಬಿಡೋಣ ಐಗಸ್ ಬೈಕ್ ಜೊತೆ. ಇಲ್ಲಿವರೆಗೂ 4 ಕಂಟ್ರಿ ಕಂಪ್ಲೀಟ್ ಮಾಡಿದ್ದಾರೆ. ಈಗ ಈ ಬೈಕ್ ನಮ್ಮ ಭಾರತಕ್ಕೆ ಬಂದಿದೆ, ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲೇ ಇದೆ. ಇಲ್ಲಿಂದ ಕಂಪ್ಲೀಟ್ ಮಾಡಿದ್ಮೇಲೆ ನೆಕ್ಸ್ಟ್ ಚೆನ್ನೈಗೆ ಹೋಗುತ್ತೆ. ಚೆನ್ನೈಯಿಂದ ಪುಣೆ, ಮುಂಬೈ, ನಂತರ ಜಪಾನ್ಗೆ ಹೋಗ್ತಾ ಇದೆ. ಆ್ಯಂಡ್ ಇದು ಎಷ್ಟು ಲೈಟ್ ವೆಯ್ಟ್ ಇದೆ ಅಂದರೆ 17 kg ಆರಾಮಾಗಿ ಎತ್ಬೋದು ನೋಡಿ. ಸೊ ನೀವೇನಾದರೂ ಈ ಸೈಕಲ್ ತೊಗೊಂಡ್ರೆ ಜಸ್ಟ್ ತುಳಿಯೋದು ಮಾತ್ರ ಅಲ್ಲ, ಜಿಮ್ಗೂ ಯೂಸ್ ಮಾಡ್ಕೋಬೋದು. ಸೊ ಅಷ್ಟು ಚೆನ್ನಾಗಿದೆ. ಇದನ್ನು ಡಿಸೈನ್ ಮಾಡಿರೋಂಥವ್ರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ತುಂಬ ಡಿಫ್ರೆಂಟಾಗಿ ಡಿಸೈನ್ ಮಾಡಿದ್ದಾರೆ. ಇವನ್ ಬೇರಿಂಗ್ಸ್ ಕೂಡ ಇದೇ ಬ್ರ್ಯಾಂಡ್ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದು ಕೂಡ ವೇರ್ ಆ್ಯಂಡ್ ಟೇರ್ ಆಗದೇ ಇರುವಂಥ ಪ್ಲಾಸ್ಟಿಕ್ನಲ್ಲಿ ಆ್ಯಂಡ್ ಹೈ ಎಫಿಷಿಯನ್ಸಿ ಪಾಲಿಮರ್ ಯೂಸ್ ಮಾಡ್ತಾರೆ. ಜೊತೆಗೆ ಅದು ರಸ್ಟ್ ಕೂಡ ಬರಲ್ಲ. ಮತ್ತು ಈ ಬೈಸಿಕಲ್ಗೆ ಲೂಬ್ರಿಕೇಷನ್ ಬೇಕಿಲ್ಲ, ಗ್ರೀಸ್ ಬೇಕಿಲ್ಲ, ಆಯಿಲ್ ಬೇಕಿಲ್ಲ, ಏನೂ ಇಲ್ಲ. ಈ ಬೈಸಿಕಲ್ ವರ್ಲ್ಡ್ ಟೂರ್ ಮಾಡ್ತಾ ಇರೋದು ವಿತೌಟ್ ಲೂಬ್ರಿಕೆಂಟ್ಸ್, ಗ್ರೀಸ್ ಇಲ್ಲ, ಆಯಿಲ್ ಇಲ್ಲ, ಜಸ್ಟ್ ಮೈನರ್ ಜನರಲ್ ಚೆಕಪ್ ಜೊತೆ ಇದು ವರ್ಲ್ಡ್ ಟೂರ್ ಮಾಡ್ತಾ ಇದೆ. ಅದು ಕೂಡ 6000 ಕಿಲೋಮೀಟರ್ ಅಂದರೆ ನಿಜವಾಗ್ಲೂ ಗ್ರೇಟ್. ಇದನ್ನು ರೈಡ್ ಮಾಡ್ತಾಯಿದ್ರೆ ಆಲ್ಮೋಸ್ಟ್ ಒಂದು SUV ರೈಡ್ ಮಾಡ್ತೀವಲ್ಲ, SUV ಡ್ರೈವ್ ಮಾಡ್ತೀವಲ್ಲ, ಆ ಥರ ಫೀಲ್ ಬರ್ತಾ ಇದೆ. ಈಗ ನಮ್ಮ ಜೊತೆ ಮಿಸ್ಟರ್ ಶರಿ ಅವರಿದ್ದಾರೆ. ಇವರು ಮಾರ್ಕೆಟಿಂಗ್ ಹೆಡ್ ಐಗಸ್ ಇಂಡಿಯಾಗೆ, ಮತ್ತು ನಮ್ಮ ಬೆಂಗಳೂರಿನಲ್ಲಿ ಮಂಡೂರಲ್ಲಿ ಇವರ ಬ್ರ್ಯಾಂಚ್ ಇದೆ. ಹೈ ಸರ್, ವೆಲ್ಕಮ್ ಟು ಕಾಟೆ ಕನ್ನಡ. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಸೈಕಲ್ ನೋಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಅದರಲ್ಲೂ ಕೂಡ ನಾವೇನು ಬುದ್ಧಿಜೀವಿಗಳು ಅಂತ ಅಂದ್ಕೊಂಡಿದ್ದೀವಿ, ಅವರು ಪ್ಲಾಸ್ಟಿಕ್ನ ಎಸ್ದು ಹೊಸ ಆಗಿ ಅದು ಸಮುದ್ರ ಸೇರಿ ಅಲ್ಲಿರುವಂಥ ಅಕ್ವಾಟಿಕ್ ಪ್ಲಾಂಟ್ಸ್ ಆಗಿರ್ಬೋದು, ಅಕ್ವಾಟಿಕ್ ಅನಿಮಲ್ಸಿಗೆಲ್ಲ ಏನು ತೊಂದರೆ ಕೊಡ್ತಿತ್ತು, ಆ ಪ್ಲಾಸ್ಟಿಕ್ನ ತೊಗೊಂಡು ಈ ಸೈಕಲ್ ರೆಡಿ ಮಾಡಿದ್ದಾರೆ ಅಂತ ಕೇಳಿ ತುಂಬ ಖುಷಿ ಆಯಿತು. ಆ್ಯಂಡ್ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ನಾವು ಅಬ್ಸರ್ವ್ ಮಾಡ್ತಿರೋದು, ಈ ಲೋಗೋವರೆಲ್ಲ ಸೈಕಲ್ನೇ ಅಬ್ಸರ್ವ್ ಮಾಡ್ತಾ ಇದ್ದಾರಲ್ಲ. ಆ್ಯಂಡ್ ಈಗ ನಾನು ತಿಳ್ಕೊಬೇಕಿರೋದು ಸರ್, ಆ್ಯಂಡ್ ನಮ್ಮ ವ್ಯೂವರ್ಸಿಗೆ ಏನು ತಿಳಿಸ್ಬೇಕಂದ್ರೆ, ಏನು ಪಾರ್ಟ್ಸ್ಗಳನ್ನ ಯೂಸ್ ಮಾಡಿದ್ದೀರಾ? ಈಗ ಫಾರ್ ಎಕ್ಸಾಂಪಲ್ ಬೇರಿಂಗ್ ಆಗಿರ್ಬೋದು, ಅದು ಓನ್ ಬ್ರ್ಯಾಂಡಿಂದ ಯೂಸ್ ಮಾಡಿದ್ದೀರಾ, ಮೆಟಲ್ ಇದೆಯಾ, ಏನಿದೆ, ಮತ್ತು ಚೈನ್ ಯೂಸ್ ಮಾಡಿದ್ದೀರಾ, ಯಾವ ಥರ? ಸೊ ಇದು ಈ ಗಾಡಿಯಲ್ಲಿ 90% ಮೇಲೆ ಪ್ಲಾಸ್ಟಿಕ್ಸ್ ಇರೋದು. ಓಕೆ ಓವರ್ 60% ರೀಸೈಕಲ್ಡ್ ಓಷನ್ ಪ್ಲಾಸ್ಟಿಕ್ ವೇಸ್ಟನ್ನು ಮಾಡಿರೋದು. ಸೊ ಇದ್ರ ಒಳಗಡೆ ಇರೋದು ಬ್ಯಾರಿಂಗ್ಸು, ಬಾಲ್ ಬ್ಯಾರಿಂಗ್ಸು, ಅದೆಲ್ಲ ಐಗಸ್ ಬ್ಯಾರಿಂಗ್ಸೇ ಇರೋದು. ಓಕೆ, ಏನು ಮೆಟಲ್ ಇದೆಯಾ ಸರ್? ಅದು ಮೆಟಲ್ಸ್ ಇಲ್ಲ, ಇದು ಸೊ ನಾರ್ಮಲ್ ಬಾಲ್ ಬ್ಯಾರಿಂಗ್ಸೇ ಯೂಸ್ ಮಾಡಿರೋದು. ಸೊ ಚೈನ್ಸ್ ಇಲ್ಲ, ಮೆಟಲ್ ಚೈನ್ಸ್ ಇಲ್ಲ ಇದರಲ್ಲಿ, ಬೆಲ್ ಡ್ರಿವನ್ ಸಿಸ್ಟಮ್ ಇರೋದು. ಸೊ ಲೂಬ್ರಿಕೇಷನ್ ಫ್ರೀ, ಕೊರೋಷನ್ ರೆಸಿಸ್ಟೆನ್ಸ್, ಲೈಟ್ ವೇಟ್ ಇದೆ. ಸೊ ನಾರ್ಮಲಿ ಡಿಸ್ ಬ್ರೇಕ್ಸು ಕೇಬಲ್ಸ್, ನಟ್ಟು ಬೋಲ್ಟು ಮೆಟಲರ್ ಇರುತ್ತೆ, ಬೇರೆ ಎಲ್ಲ ಪ್ಲಾಸ್ಟಿಕ್. ಆ್ಯಂಡ್ ಈವನ್ ವೆಯ್ಟ್ ಕೂಡ ಅಷ್ಟಾಗಿಲ್ಲ. ಇಟ್ಸ್ ಕ್ವೈಟ್ ಲೈಟ್ ವೇಟ್, ಆಲ್ಮೋಸ್ಟ್ 17.6 kilos ಇರೋದು ಗಾಡಿ. ಹೌದು. ಸೊ ಇಟ್ಸ್ ಮೇಡ್ ಫ್ರಮ್ ಸಾಲಿಡ್ ಪ್ಲಾಸ್ಟಿಕ್ಸ್. ಸೊ ಇಟ್ಸ್ ಆಲ್ಸೋ UV ಟೆಸ್ಟಲ್ಲಿ ಆಗಿರೋದು. ಸೊ ಫಾರ್ ದ ಲೈಫ್ ಆಫ್ ದ ಸೈಕಲ್ ಬೇಜಾನ್ ಟೆಸ್ಟ್ಗಳು ಮಾಡಿದ್ದಾರೆ ಅವರು. ಸೊ ಟೆಸ್ಟು, ವೇರು, ಕ್ರ್ಯಾಶ್ ಟೆಸ್ಟು, ಲೋಡ್ ಟೆಸ್ಟು ಆಲ್ರೆಡಿ ಎಲ್ಲ ಮಾಡಿದ್ದಾರೆ. ಓಕೆ, ಆ್ಯಂಡ್ ಈವನ್ ಈ ಮೆಟೀರಿಯಲ್ ಟಚ್ ಫೀಲ್ ಕೂಡ ತುಂಬ ಚೆನ್ನಾಗಿದೆ, ಅಂದರೆ ತುಂಬ ರಗಡ್ ಇದೆ ಅಂತ ಅನಿಸುತ್ತೆ. ಸೊ ದೀಸ್ ಆರ್ ಹೈ ಪಾಲಿಮರ್ ಪ್ಲಾಸ್ಟಿಕ್ಸ್ ವಿಚ್ ಆರ್ ಯೂಸ್ ಫಾರ್ ಹೆವಿ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್. ಐಗಸ್ ಬ್ರ್ಯಾಂಡಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ ಇದೆ ತಿಳ್ಕೊಬೋದಾ ಸರ್? ಐಗಸ್ ಒಂದು ಜರ್ಮನ್ ಕಂಪ್ನಿ, ನಾವು ಮ್ಯಾನುಫ್ಯಾಕ್ಚರ್ ಮಾಡೋದು ಬ್ಯಾರಿಂಗ್ಸು. ಸೊ ದೀಸ್ ಆರ್ ದ ಬ್ಯಾರಿಂಗ್ಸ್ ಬುಷಿಂಗ್ಸ್ ದಟ್ ವಿ ಹ್ಯಾವ್. ಸೊ ಇದು ದೀಸ್ ಆರ್ ಹೈ ಪರ್ಫಾರ್ಮೆನ್ಸ್ ಪಾಲಿಮರ್ ಬ್ಯಾರಿಂಗ್ಸ್ ಮೇಡ್ ಔಟ್ ಆಫ್ ಡಿಫ್ರೆಂಟ್ ಕಾಂಪೋಸಿಷನ್ ಆಫ್ ಪ್ಲಾಸ್ಟಿಕ್ಸ್. ಓಕೆ.
bushings, linear guides. So these are our linear guides. It's called Drylin. Used for door applications and lot of sliding applications. ಆಮೇಲೆ ಸ್ಮೂತ್ ಆಗಿರುತ್ತೆ ಗ್ಲೈಡಿಂಗ್ ಅಪ್ಲಿಕೇಶನ್ಸ್ ಎಲ್ಲ. So this is a linear guide. So if you see ಇದು ಲೆಫ್ಟ್ ಟು ರೈಟ್ ಮುಂದೆ ಹಿಂದೆ ಹೋಗುತ್ತೆ. ಇದು ಪಿಕ್ ಆ್ಯಂಡ್ ಪ್ಲೇಸ್ಗೆ ಒಂದು ರೋಬೋಟ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದು ನ್ಯೂಮ್ಯಾಟಿಕ್ ಕನೆಕ್ಷನ್ ಆಗಿ ಪಿಕ್ ಮಾಡುತ್ತೆ, ಡ್ರಾಪ್ ಆಗುತ್ತೆ. ಕೇಬಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್. ಒನ್ ಸ್ಟಾಪ್ ಸೊಲ್ಯೂಷನ್ ಐಗಸ್ ಅಂತ ಬಂದರೆ ಕೇಬಲ್ಸ್ ಸಿಗುತ್ತೆ, ಕನೆಕ್ಟರು ಸಿಗುತ್ತೆ, ಡ್ರ್ಯಾಗ್ ಚೈನು ಸಿಗುತ್ತೆ, ಫುಲ್ ರ್ಯಾಕ್ ರೆಡಿ ಪ್ಲಗ್ ಇನ್ ಸಿಸ್ಟಮೇ ಸಿಗುತ್ತೆ. ಸೊ ಡೈರೆಕ್ಟ್ ಈಸ್ಕೊಳ್ಳೋದು, ನಿಮ್ಮ ಮೆಷಿನಲ್ಲಿ ಫಿಟ್ ಮಾಡೋದು. ಆ್ಯಂಡ್ ಇದು ನಮ್ಮ ಡ್ರ್ಯಾಗ್ ಚೈನು ಕೇಬಲ್ಸ್ ಒಳಗಡೆ ಹೋಗುತ್ತೆ ಮೂವಿಂಗ್ ಅಪ್ಲಿಕೇಶನ್ಸ್ಗೆ. ಕೇಬಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಟು ಶೋ ಇನ್ ಡಿಫ್ರೆಂಟ್ ಕಂಡೀಷನ್ಸ್. ಸೊ ಇದು ಮಡ್ಡು, ಡಸ್ಟು, ಆಯಿಲು, ವುಡ್ ಚಿಪ್ಸು, ಸೊ ಎಲ್ಲಾದರೂ ಯೂಸ್ ಮಾಡ್ಬೋದು ವಿದೌಟ್ ಲೂಬ್ರಿಕೇಷನ್ ಆ್ಯಂಡ್ ಮೇಂಟೆನೆನ್ಸು. ಸೊ ಎಷ್ಟು ಡಸ್ಟು ಇದೆ, ಗಲೀಜಿದೆ, ಆದರೂ ಇದು ನೀಟಾಗಿ ಇಟ್ ವರ್ಕ್ಸ್ ಪರ್ಫೆಕ್ಟ್ಲಿ. ಸೊ ನಮ್ಮ ಹತ್ರ ಲೋ ಕಾಸ್ಟ್ ಆಟೋಮೇಷನ್ ಡಿವಿಷನ್ ಇದೆ. ಸೊ ವಿ ಆಲ್ಸೋ ಹ್ಯಾವ್ ಒನ್ ಮೋರ್ ರೋಬೋಟ್ ಕಾಲ್ ದ ಡೆಲ್ಟಾ ರೋಬೋಟ್. ದೀಸ್ ಆರ್ ಮೇಡ್ ವಿತ್ ಅವರ್ ಕಾಂಪೊನೆಂಟ್ಸ್, ವಿತ್ ಅವರ್ ಲೀನಿಯರ್ ಗೈಡ್ಸ್, ವಿತ್ ಅವರ್ ಸ್ಪೆರಿಕಲ್ ಬ್ಯಾರಿಂಗ್ಸ್ ಇನ್ಸೈಡ್. ನಮ್ಮ ಕೇಬಲ್ಸ್ ಇದೆ, ನಮ್ಮ ಟ್ರೈಫ್ಲೆಕ್ಸ್ ಕೇಬಲ್ಸ್ ಇದೆ. ಸೊ ಇದು ಏನು ಯೂಸ್ ಅಂದರೆ ಪಿಕ್ ಆ್ಯಂಡ್ ಪ್ಲೇಸ್ ಅಪ್ಲಿಕೇಶನ್ಸ್ಗೆ. ಸೊ ಪಿಕ್ ಆ್ಯಂಡ್ ಪ್ಲೇಸ್ ವಿತ್ ರಿಪೀಟೆಡ್ ನಂಬರ್ ಆಫ್ ಸೈಕಲ್ಸ್. ಓಕೆ. ಸೊ ವಿ ಕ್ಯಾನ್ ಕಸ್ಟಮೈಸ್ ಇಟ್ ಬೇಸ್ಡ್ ಆನ್ ದಿ ಅಪ್ಲಿಕೇಶನ್. ಸೊ ಪಿಕ್ ಆ್ಯಂಡ್ ಪ್ಲೇಸ್ ಸೊಲ್ಯೂಷನ್ಸ್ಗೆ ಡೆಲ್ಟಾ ರೋಬೋಟ್. ಇದು 2 ಆಕ್ಸಿಸ್ ಡೆಲ್ಟಾ ರೋಬೋಟ್. ಈ ಥರ 3 ಆಕ್ಸಿಸ್ ಡೆಲ್ಟಾ ರೋಬೋಟ್ ಕೂಡ ಇದೆ. ಓಕೆ. ಸೊ ನಾವು ಮೇನ್ಲಿ ಏನು ಮಾಡೋದಂದರೆ ಮೆಟಲ್ ಬ್ಯಾರಿಂಗ್ಸ್ನ ರೀಪ್ಲೇಸ್ ಮಾಡ್ತೀವಿ, ಮೆಟಲ್ ಕಾಂಪೊನೆಂಟ್ಸ್ನ ವಿತ್ ಪ್ಲಾಸ್ಟಿಕ್ಸ್ ವಿತ್ ಹೈ ಪಾಲಿಮರ್ಸ್. ಮೇನ್ ಅಡ್ವಾಂಟೇಜ್ ಏನಂದರೆ ಫಸ್ಟ್ ಥಿಂಗು ಇದು ಲೈಟ್ ವೇಟ್ ಇದೆ, ಇಟ್ಸ್ ಲೈಟ್ ವೇಟ್. ಸೆಕೆಂಡ್ ಅಂದರೆ ಕೊರೋಷನ್ ರೆಸಿಸ್ಟೆಂಟು. ಕೊರೋಷನ್ ಅಂದರೆ ರಸ್ಟ್ ಆಗೋದು. ಸೊ ಇದೊಂದು ಮೆಟಲ್ ಬ್ಯಾರಿಂಗ್ ಒಳಗಡೆ ಹಾಕಿದ್ದೀವಿ, ಇದು ನೀರು ಹಾಕಿದ್ದೀವಿ, ನೋಡಿದರೆ ಎಷ್ಟು ರಸ್ಟ್ ಇದೆ ನೋಡಿ. ಸೊ ಇದು ನಮ್ಮ ಐಗಸ್ ಬ್ಯಾರಿಂಗ್ ಒಳಗಡೆ ಇರೋದು. ಸೊ ಇಟ್ಸ್ ಸೋ ಕ್ಲೀನ್. ಸೊ ಮೆಟಲ್ಗೆ ಲೂಬ್ರಿಕೇಷನ್ ಹಾಕಲೇಬೇಕು. ಈ ಲೂಬ್ರಿಕೇಷನ್ ಎಲ್ಲ ನೇಚರಲ್ಲಿ ಹೋಗ್ಬಿಟ್ಟು ಸೇರಿ ಕಂಟಾಮಿನೇಟ್ ಮಾಡ್ತಾ ಇದೆಯಲ್ಲ ನೇಚರ್ನ. ಸೊ ಅದೆಲ್ಲ ಎಲಿಮಿನೇಟ್ ಮಾಡಿ ನಾವು ಪಾಲಿಮರ್ ಬ್ಯಾರಿಂಗ್ಸ್ ಮಾಡ್ತಾ ಇದ್ದೀವಿ. ಸೊ ಅದು ಲೈಟ್ ವೇಟ್ ಇದೆ, ಲೂಬ್ರಿಕೇಷನ್ ಫ್ರೀ ಇದೆ, ಕೊರೋಷನ್ ರೆಸಿಸ್ಟೆನ್ಸ್ ಇದೆ, ಮೇಂಟೆನೆನ್ಸ್ ಫ್ರೀ ಇದೆ. ಫಿಟ್ ಆ್ಯಂಡ್ ಫರ್ಗೆಟ್ ಕೈಂಡ್ ಆಫ್ ಸಿಸ್ಟಮ್ ಇರೋದು. ಸೊ ಎಲ್ಲಿ ಮೆಟಲ್ ಅವಶ್ಯಕತೆ ಇಲ್ಲ ಅಲ್ಲಿ ನಾವು ಮೆಟಲ್ ಯೂಸ್ ಮಾಡೋದೇ ಬೇಕಿಲ್ಲ. ಹೌದು, ಡೈರೆಕ್ಟಾಗಿ ಪಾಲಿಮರ್. ಎಸ್ಪೆಷಲಿ ಪ್ಯಾಕೇಜಿಂಗ್ ಇಂಡಸ್ಟ್ರಿ ಕ್ಲೀನ್ ಆಗಿರಬೇಕು, ಮೆಡಿಕಲ್ ಇಂಡಸ್ಟ್ರಿ, ಫಾರ್ಮಾ ಇಂಡಸ್ಟ್ರಿ ಅಲ್ಲೆಲ್ಲ ಮೆಡಿಸಿನ್ಸು, ಫುಡ್ ಕಾಂಟ್ಯಾಕ್ಟ್ ಬರುತ್ತಲ್ಲ, ರಸ್ಟು ಹಾರ್ಮ್ಫುಲ್ ಆಗುತ್ತೆ. ಸೊ ಆ ಕಡೆ ಎಲ್ಲ ಬ್ಯಾರಿಂಗ್ಸ್ ಯೂಸ್ ಮಾಡಿದರೆ ಕ್ಲೀನ್ ರೂಮ್ ಸರ್ಟಿಫೈಡ್ ಇದೆ ನಮ್ಮ ಪ್ರಾಡಕ್ಟ್ಸು, FDA ಕಂಪ್ಲೈಂಟ್ ಇದೆ ನಮ್ಮ ಪ್ರಾಡಕ್ಟ್ಸು. ಆ್ಯಂಡ್ ಈವನ್ ಅಕಸ್ಮಾತ್ ಅದೇ ಪಾರ್ಟ್ಸ್ ಏನು ಈಗ ಬ್ರ್ಯಾಂಡ್ ಅವ್ರು ಯೂಸ್ ಮಾಡಿರ್ತಾರೆ ಅದನ್ನು ವಾಪಸ್ ನಿಮಗೆ ಕೊಟ್ಟು ರೀಸೈಕಲ್ ಮಾಡಿಸ್ಬೋದು ಆ ಥರ. ನಮ್ಮ ಚೇಂಜ್ ಕ್ಯಾಂಪೇನ್ ಅಂತ ಇನ್ನೊಂದಿದೆ. ಓಕೆ. ಸೊ ಎಲ್ಲ ಪ್ರಾಡಕ್ಟ್ಗೆ ಒಂದು ಸ್ವಲ್ಪ ಲೈಫ್ ಇರುತ್ತೆ. ಸೊ ಲೈಫ್ ಆದಮೇಲೆ ನಾವೇ ವಾಪಸ್ ಕಲೆಕ್ಟ್ ಮಾಡಿಬಿಟ್ಟು, ಸೊ ಇದು ಲ್ಯಾಂಡ್ ಫಿಲ್ಸ್ ಬಿಡದೆ ರೆಸ್ಪಾನ್ಸಿಬಲ್ ಆಗಿ ನಾವೇ ಈ ಪ್ಲಾಸ್ಟಿಕ್ಸ್ ಎಲ್ಲ ರೀಸೈಕಲ್ ಮಾಡಿ ಬ್ಯಾಕ್ ಟು ಪ್ರೊಡಕ್ಷನ್ ಯೂಸ್ ಥರ ಮಾಡ್ತಾ ಇದ್ದೀವಿ. ಅಂದರೆ ಐಗಾಸ್ ಈಸ್ ಟುವರ್ಡ್ಸ್ ಕಂಪ್ಲೀಟ್ಲಿ ಸಸ್ಟೈನಬಿಲಿಟಿ ಅಂದರೆ ಏನು? ಸೊ ಈಗ ನಾರ್ಮಲ್ ಆಗಿ ನಾವು ಭೂಮಿಯಿಂದ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ರಿಸೋರ್ಸ್ಗಳೇನು ಸಿಗುತ್ತೆ ಅದನ್ನು ತೆಗೆದು ಯೂಸ್ ಮಾಡ್ತಾನೆ ಇರ್ತೀವಿ. ಅದನ್ನು ಯೂಸ್ ಮಾಡಿದ್ಮೇಲೆ ಅದರಿಂದ ಮತ್ತೆ ರೀಸೈಕಲ್ ಮಾಡೋದಕ್ಕೆ ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡಿದಿರುವಂಥ ತುಂಬ ಬ್ರ್ಯಾಂಡ್ಗಳಿದೆ. ಆದರೆ ಐಗಾಸ್ನವರು ಈ ಪ್ಲಾಸ್ಟಿಕ್ನ ಮತ್ತೆ ರೀಸೈಕಲ್ ಮಾಡಿ ಈ ಥರ ಜನರಿಗೆ ಉಪಯೋಗ ಆಗುವಂಥ ವಸ್ತುಗಳನ್ನ ತಯಾರು ಮಾಡ್ತಾ ಇದ್ದಾರೆ. ವಿ ಡೋಂಟ್ ಮೇಕ್ ಸ್ಟಾಟಿಕ್ ಕೇಬಲ್ಸ್ ಮಾಡಲ್ಲ ನಾವು. ಓಕೆ. ಹೌಸ್ ಅಪ್ಲಿಕೇಶನ್ಸ್ಗಲ್ಲ, ಇದು ಫಾರ್ ಇಂಡಸ್ಟ್ರಿ, ಇಂಡಸ್ಟ್ರಿಯಲ್ ಮೂವಿಂಗ್ ಅಪ್ಲಿಕೇಶನ್ಸ್. ವೇರ್ ಎವರ್ ಬೆಂಡಿಂಗ್, ಟರ್ನಿಂಗ್, ಟ್ವಿಸ್ಟಿಂಗ್ ಎಲ್ಲ ಇದೆಯಲ್ಲ. ಆ್ಯಂಡ್ ಆಲ್ ಆರ್ ಕೇಬಲ್ಸ್ ಆಲ್ಸೋ ಹ್ಯಾಸ್ 4 years ಗ್ಯಾರಂಟಿ. ಎಲ್ಲ ಕೇಬಲ್ಸ್, all our products, basically all our products has 4 years guarantee on our products. Then we have special cables for different applications. So we have robotic cables. I guess it's a brand that deals with polymers mainly, and that's why we also came up with the plastic bicycle. And ಫ್ಯೂಚರಲ್ಲಿ ಅದರದ್ದು ಬಲ್ಕ್ ಪ್ರೊಡಕ್ಷನ್ ಏನಾದರೂ ಪ್ಲಾನ್ ಇದೆಯಾ ಸರ್? Bicycle da? Okay, yes. So as of now with the prototype design, so we only 150 numbers ಮಾಡಿದ್ದೀವಿ just to send it to the world to get first reactions, so feedbacks here. Based on the feedback and responses, we are planning to make another 5,000 in Germany in the coming year. And ಎಲ್ಲ ಚೆನ್ನಾಗಿ ಹೋಗಿದ್ರೆ there are future plans that we might do production in China, in India, and other Brazil and few other countries also. ಸೊ ಸೈಕಲ್ ನೋಡಿ ತುಂಬ ಖುಷಿ ಆಯಿತು. ಏನು ನಾವು ಹೊರಗಡೆ ತೊಗೊಂಡೋದ್ವಿ ಶೂಟಿಗೆ, ತುಂಬ ಜನ ಬಂದು ಕೇಳ್ತಿದ್ರು. ಸೈಕಲ್ ಬಗ್ಗೆ ಹೇಳೋದಕ್ಕೆ ನನಗೆ ಖುಷಿ ಆಗ್ತಿತ್ತು ಅಲ್ಲಿರೋರಿಗೆ. ಏನಕ್ಕೆ ಅಂದರೆ ಓಷನ್ ಪ್ಲಾಸ್ಟಿಕ್ಕನ್ನು ರೀಸೈಕಲ್ ಮಾಡಿರೋದು ಅಂತ ಕೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ. ಸೊ ಇನ್ನೂ ಹೆಚ್ಚು ಪ್ರಾಡಕ್ಟ್ಸ್ಗಳು ಈ ಥರ ಐಗಸ್ ಕಡೆಯಿಂದ ಬರಲಿ.
ಆ್ಯಂಡ್ 100% ಅದು ಆ ಥರ ಸೈಕಲ್ಗಳು ಲಾಂಚ್ ಆದರೆ ನಾವಂತೂ ತೊಗೊತೀವಿ ಸರ್. ಡೆಫಿನೆಟ್ ಸರ್, ಸ್ವಲ್ಪ ಡಿಸ್ಕೌಂಟು ಕೊಡ್ತೀವಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮಗಿನ್ನ ಜಾಸ್ತಿ ನಮ್ಮ ವ್ಯೂವರ್ಸಿಗೆ ಕೊಡಬೇಕಾಗುತ್ತೆ ನೀವು. ಆಫ್ಕೋರ್ಸ್. ನಿಮ್ಗೇನು ಅನ್ನಿಸ್ತು ಸೈಕಲ್ ಬಗ್ಗೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಸರಿ ಸರ್, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು, ಒಂದು ಆಪರ್ಚುನಿಟಿ ಕೊಟ್ರಿ. ಯಾಕಂದರೆ ನಾವು ಕಾರ್ ರಿವ್ಯೂಸು, ಬೈಕ್ ರಿವ್ಯೂಸ್ ಅಂತ ಮಾಡ್ತಿರ್ತೀವಿ, ಕಾರಿಗೆ ರಿಲೇಟೆಡು. ಬಟ್ ಅದರೊಳಗೆ ಯೂಸ್ ಮಾಡೋವಂಥ ಬೇರಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ಏನೆಲ್ಲ ಪ್ರಾಡಕ್ಟ್ಸ್ಗಳು ಬರುತ್ತೆ, ಆಕ್ಸೆಸರೀಸ್ ಬರುತ್ತೆ, ಅದ್ರ ಬಗ್ಗೆ ತಿಳ್ಕೊಂಡಿರಲಿಲ್ಲ ಅಷ್ಟಾಗಿ. ಇವತ್ತು ಒಂದು ನ್ಯೂ ಇಂಡಸ್ಟ್ರಿಗೆ ನಮಗೆ ಇಂಟ್ರೊಡ್ಯೂಸ್ ಮಾಡಿಬಿಟ್ರಿ, ತುಂಬ ಖುಷಿ ಆಯಿತು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.